MG ಪುಟ್ಟಸ್ವಾಮಿ ಮದ್ದೂರು ಅಂತ. ಏನು ಬೇಕು ಅಭಿಪ್ರಾಯ ಹೇಳಿ. ಅವತ್ತು ಅಲ್ಲಿ ನಡೆದ ಘಟನೆ ನಮಗೇನು ಗೊತ್ತಾಯ್ತದೆ? ಅವರು ಹೇಳಿದ ಮಾತು ಟಿವಿಯಲ್ಲಿ ನೋಡಿದ್ದು ಯಾರು ಹೇಳಿದ್ದಷ್ಟೇ. ಮೆರವಣಿಗೆ ಬತ್ತಿತ್ತು, ಮೇಲಿಂದ ಕಲ್ಲು ಬಿಸಾಕಿದ್ರು. ಅಲ್ಲಿ ಏನಾಯ್ತು ಅಂದ್ರೆ ಆ ಸಂದರ್ಭದಲ್ಲಿ ಅವ್ರದ್ದು ಮೆರವಣಿಗೆ ಬತ್ತಿತ್ತು, ಇವರು ಅಜಾನ್ ಮಾಡ್ತಾ ಇದ್ರು. ಅವರ ಪೇಪರ್ಗಳಲ್ಲಿ ಬಂದಂಥ ವಿಚಾರ ನಾನು ಹೇಳ್ತಾ ಇರೋದು. ನನಗೆ ಮಾಹಿತಿ ಅಲ್ಲಿದ್ದ ಸ್ಥಳೀಯ ಮಾಹಿತಿ ನನಗೆ ಗೊತ್ತಿಲ್ಲ, ಗೊತ್ತಾಯ್ತಾ? ಅಜಾನ್ ಮಾಡೋ ಟೈಮ್ಗೆ ಇವರು DG ಹಾಕೊಂಡು ಬಂದರು ಮೆರವಣಿಗೆಗೆ. ಅದು ಅವ್ರಿಗೆ ಇರಿಟೇಟ್ ಆಯಿತು, ಮುಂಜಾಗ್ರತೆ ಕ್ರಮವಾಗಿ ರೆಡಿ ಮಾಡ್ಕೊಂಡಿದ್ರು ಅಂತ ಕಾಣ್ತದೆ. ಕಲ್ಲು ಬಿಸಾಕಿದ್ರು. ಅವ್ರು ಯಾವಾಗ ಕಲ್ಲು ಬಿಸಾಕಿದ್ರು ಇವ್ರು ಸುಮ್ಮನೆ ಇರ್ತಾರೆ. ಶುರುವಾಯಿತು ಅಷ್ಟೇ. ಈ ರೀತಿ ಯಾಕೆ ಹಾಕ್ಬೇಕಿದು? ಇದು ಉದ್ದೇಶವಾಗಿ ಮಾಡೋದು. ಇದು ಯಾವುದೇ ಕಾರಣಕ್ಕೂ ಇದು ಪ್ರತಿ ಸಾರಿ ಇದು ಏನಾರೋ ನಡೀತಾ ಇರ್ತವೆ. ಈಗ ಮೊನ್ನೆ ಈದ್ ಮಿಲಾದ್ ಆಯಿತು, ಸಾವಿರಾರು ಜನ ಮೆರವಣಿಗೆ ಹೋದ್ರು. ಯಾರು ಮಾತಾಡಿದ್ರ? ಸಂತೋಷಪಟ್ಟು ನಾವು ಅದನ್ನು ಇನ್ನು ಅವ್ರಿಗೆ ಎಂಕರೇಜ್ ಮಾಡೋರು ಮಾಡಿ ಅಂತ. ಇವ್ರಿಗೆ ಯಾಕೆ ಆ ಮನಸ್ಥಿತಿ ಬರಬಾರ್ದು? ಏನು ನಾವೇ ಸಿಗ್ತೀವ ಅವ್ರು ಯಾರಿಗೆ? ಅವ್ರಿಗೆಲ್ಲ ನಾವೇನು ಮಾಡೋದೇ ಬೇಡವಾ? ನಾವು ಯಾವ ದೇವರು ಪೂಜೆ ಮಾಡೋದೇ ಬೇಡವಾ ಅವರು? ಈಗ ಯಾಕೆ ಅವ್ರಿಗೆ ಮನಸ್ಥಿತಿ ಈ ಥರ? ತಿನ್ನೋದಿಲ್ಲಿ, ಬೆಳೆಯೋದಿಲ್ಲಿ, ನಿಮ್ಮ ಜೊತೆ ಓಡಾಡೋದು, ನಮ್ಮ ಕಡೆಯಿಂದ ದುಡಿತಾ ಇರೋದು, ನಾವು ಅನ್ನ ಉಣ್ತಾ ಇರೋದು ನಮ್ಮ ದುಡ್ಡಲ್ಲಿ. ಇವ್ರಿಗೆ ಯಾಕೆ ನಮ್ಮ ಮೇಲೆ ದ್ವೇಷ ಅಂತ? ಕಾರಣ ಏನು? ನಾವೇನು ಮಾಡಿದ್ವಿ ಅವ್ರಿಗೆ? ನಮ್ಮ ಜೊತೆಲೆ ಅಣ್ತಮ್ಮದೇನೆ ಪಕ್ಕದಲ್ಲಿ ಕೂಡ್ಸೋದು ನಾವು ಜೀವನ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಸಹೋದರತ್ವ ಭಾವ ಇದೆವಿನ ವಿರೋಧ ಭಾವ ಯಾವತ್ತೂ ಇಲ್ಲ. ಯಾಕೆ ನಮ್ಮ ಮೇಲೆ ಹಾಗೆ ಸಾಧಿಸ್ತಾರೆ? ಇದು ಪ್ರಶ್ನೆ. ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಬಂದ್ಗೆ ಹೇಗೆ ನಿಮ್ಮ ಪ್ರತಿಕ್ರಿಯೆ? ಇಲ್ಲ, ಮಾಡೋದು ಸರಿ, ಇದು ಮಾಡಲಿ. ಯಾಕಂದ್ರೆ ಪ್ರತಿಯೊಂದಕ್ಕೂ ನಾವು ತಲೆ ಬಕ್ಕೊಂಡೇ ಹೋಗ್ತಾ ಇದ್ರೆ ಎಲ್ಲಿವರೆಗೂ ತಲೆ ಬಗ್ಸ್ಕೊಂಡು ಬದುಕು ಸಾಧ್ಯ? ಪ್ರತಿಯೊಂದಕ್ಕೂ ಒಂದು ವಿರೋಧ ಇರಲೇಬೇಕು. ವಿರೋಧ ಸೂಚಿಸಿದ್ರೆ ಅರ್ಥ ಆಗಬೇಕಾದ್ರೆ. ನೀವು ಮಾತಾಡಿದಾಗ ನಾವು ಸುಮ್ಮನೆ ಇದ್ರೆ ಏನಾಗುತ್ತೆ? ಅದು ಮಾತು ಪ್ರತಿ ಬೆಳಿಲೇಬೇಕು ತಾನೇ. ಅದು ನಾವೇನು ಯುದ್ಧ ಮಾಡೋಕೆ ನಿಂತಿಲ್ಲ. ನೀವು ಬಂದಾಗ ನಾವೇನು ಮಾಡಬೇಕು? ಅವ್ರು ಕಲ್ಪಿಸಾಕಿದ್ರು, ಇವರು ಸುಮ್ಮನಿದ್ರೆ ಏನಾದದು? ಅಲ್ಲಲ್ಲ, ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇರೋದು. ನೀವು ಒಂದು ಏಟು ಹೊಡೆದ್ರೆ, ನೀವು 10 ಏಟು ಹೊಡೆದ್ರೆ ನಾನು 1 ಏಟಾರ ಹೊಡಿಲೇಬೇಕು ತಾನೆ. ನನ್ನ ಕೈಲಿ ಆಗುದಿಲ್ಲ, ನಿಜ, ವಯಸ್ಸಾದವನು. ನೀವು 10 ಹೊಡಿತೀಯ, ಗಟ್ಟಿ ಮನುಷ್ಯ. ನಾನು 1 ಏಟಾರ ಹೊಡಿಲೇಬೇಕು ತಾನೆ. 10ಕ್ಕೆ ಒಂದು ಸಮ ಆಯ್ತದೆ. ಯಾಕೆ ಹೊಡೆದ್ರು ಅಂತ ಕೇಳಿದ್ರೆ ನಮ್ಮನ್ನ ನಾವೇನು ಮಾಡ್ಬೇಕಾದ್ರೆ ಹೊಡ್ಸ್ಕೊಂಡು ಸಾಯ್ಬೇಕಾ ನಾವು? ಅಲ್ಲ, ನನ್ನ ಅಭಿಪ್ರಾಯ, ನನ್ನ ಸ್ವಂತ ಅಭಿಪ್ರಾಯ ಹೇಳ್ತಾ ಇರೋದು, ಬೇರೆ ಅಭಿಪ್ರಾಯ ಬೇಕಾಗಿಲ್ಲ ನನಗೆ.